ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ. 9ನೇ ತಾರೀಕು ಸಂಜೆ ಒಂದು 7:15 ಆಗ್ತಾ ಇದೆ. ನಿಫ್ಟಿ ನಿಫ್ಟಿ ಆದ್ರೆ ಯಾವುದೇ ಇಂಡೆಕ್ಸ್ ಆಗಲಿ 2-3 ದಿವಸದಿಂದ ತುಂಬಾ ಚೆನ್ನಾಗಿ ಕೊಟ್ಟಿದೆ. ಅದು ನೆಗೆಟಿವ್ ಸೈಡಲ್ಲಿ ಹೋಗೋರಿಗೆ, ಪುಟ್ ಆಪ್ಷನ್ ಬೈ ಮಾಡಿರೋರಿಗೆ ಅಥವಾ ಕಾಲ್ ಸೆಲ್ ಮಾಡಿದ್ದವ್ರಿಗೆ ಸ್ವಲ್ಪ ಚೆನ್ನಾಗಿ ದುಡ್ಡು ಕೊಟ್ಟಿದೆ. ಸೊ ನಾನು ಮಿಸ್ ಮಾಡಿಕೊಂಡೆ, ಕೆಲವು ಕಾರಣಗಳಿಂದ ಟ್ರೇಡ್ ಮಾಡ್ಲಿಕ್ಕೆ ಆಗಲಿಲ್ಲ. ತುಂಬಾ ಚೆನ್ನಾಗಿತ್ತು ಸೆಷನ್ 2 ದಿವಸದ್ದು, ಒಳ್ಳೆ ದುಡ್ಡಾಗಿದೆ. ಇಡೀ ತಿಂಗಳ ದುಡ್ಡು ತುಂಬಾ ಜನಕ್ಕೆ ಬಂದಿದೆ. ಕೆಲವರು ಕಳ್ಕೊಂಡಿದ್ದಾರೆ ಕೂಡ. ಲಾಂಗ್ ಸೈಡ್ ಅಲ್ಲಿ ಇದ್ದವರು ಸ್ವಲ್ಪ ಲಾಸ್ ಅಲ್ಲೇ ಹೋಗಿದ್ದಾರೆ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಾನು ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಒಂದು ಹೇಳಿದ್ದೆ, EMA ಬೆಸ್ಟ್ ಸ್ಕ್ಯಾಲ್ಪಿಂಗು ಸ್ವಿಂಗ್ ಟ್ರೇಡ್ ಅಲ್ಲಿ ನೀವು ದುಡ್ಡು ಮಾಡ್ಬೋದು ಅಂತ. ಹಾಗೆ ಇಚಿಮೋಕೋದು ಹೇಳಿದ್ದೆ ಒಂದು. ಇವತ್ತು ಒಂದು ಹೊಸದಾಗಿ ಇನ್ನೊಂದು ವಿಷಯದೊಂದಿಗೆ ಬಂದಿದ್ದೀನಿ. CPR, ಸೆಂಟ್ರಲ್ ಪಿವಟ್ ರೇಂಜ್ ಅಂತ. ಸೊ ಪ್ರೀವಿಯಸ್ ಡೇ ಹೈ ಲೋ ಅಥವಾ ಕ್ಲೋಸಿಂಗ್ ಬೇಸಿಸ್ ಮೇಲೆ ಒಂದು ಪ್ಲಾಟ್ ಮಾಡಿ ರೇಂಜ್ನ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಈಸಿಯಾಗಿ ಕಂಡುಹಿಡಿಯೋಕ್ಕೆ ಒಂದು ಸುಲಭದಲ್ಲಿ ಒಂದು ಇದಾಗುತ್ತೆ. ಅದರಲ್ಲಿ ವಿವ್ಯಾಪ್ ಒಂದು ಸೇರಿಸಿರೋದ್ರಿಂದ ಅಡಿಷನಲ್ ಹೆಲ್ಪ್ ಆಗುತ್ತೆ. ಸಪ್ರೇಟ್ ಆಗಿ ನೀವು ಟ್ರೇಡಿಂಗ್ ವ್ಯೂ ಅಲ್ಲದೆ ಹೊರಗಡೆಯಿಂದ ನೀವು ಜೆರೋದಾ ಕೈಟಿನ ಮಾಡಬೇಕಾದ್ರೆ 3 ಸಪ್ರೇಟ್ ಇಂಡಿಕೇಟರ್ ಹಾಕಬೇಕಾಗುತ್ತೆ. ಒಂದು CPR, ಅದರಲ್ಲೂ ಸೆಟ್ಟಿಂಗ್ ಎಲ್ಲ ಡಿಫಾಲ್ಟ್ ನೋಡ್ಕೊಬೇಕಾಗತ್ತೆ. ಇದೇನು ಟ್ರೇಡಿಂಗ್ ವ್ಯೂ ತೋರಿಸ್ತೀನಿ, ಸಿಮಿಲರ್ ಆಗಿ ನೀವು ಅಲ್ಲಿ ನಿಮ್ಮ ಬ್ರೋಕರ್ ಟರ್ಮಿನಲ್ ಏನಿದೆ ಅಲ್ಲಿ ಸಹಿತ ಮೇಂಟೈನ್ ಮಾಡ್ಕೊಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ನಾನು ಟ್ರೇಡಿಂಗ್ ವ್ಯೂದೇ ತೋರಿಸ್ತಿರೋದ್ರಿಂದ ಅದರಲ್ಲೂ ಕಂಬೈಂಡ್ ಆಗಿದೆ, ತುಂಬಾ ಹೆಲ್ಪ್ ಆಗುತ್ತೆ. ಒಂದೇ ಇಂಡಿಕೇಟರ್ ಅಲ್ಲಿ 3 ಕಂಬೈಂಡ್ ಆಗಿರೋ ಒಂದು ಇಂಡಿಕೇಟರ್. ಸೊ ಸೂಪರ್ ಟ್ರೆಂಡ್ ಇದೆ, ವಿವ್ಯಾಪ್ ಇದೆ, CPR ಇದೆ. CPR ಲೆವೆಲ್ ಕೊಟ್ರೆ ವಿವ್ಯಾಪ್ ಯಾವ ಡೈರೆಕ್ಷನ್ ಹೋಗುತ್ತೆ ಮಾರ್ಕೆಟ್, ಪೊಸಿಷನ್ ಯಾವ ಕಡೆ ಇಟ್ಕೊಂಡ್ರೆ ಒಳ್ಳೇದು, ಒಂದು ಸ್ಟ್ರೆಂತ್ ತೋರಿಸುತ್ತೆ. ಕಾಲ್ ಸೈಡ್ ಅಲ್ಲಿ ಸ್ಟ್ರೆಂತ್ ಇದೆಯಾ, ಪುಟ್ ಸೈಡ್ ಅಲ್ಲಿ ಸ್ಟ್ರೆಂತ್ ಇದೆಯಾ ಅಂತ. ಅಬೌವ್ ವಿವ್ಯಾಪ್ ಯಾವಾಗಲೂ ಪುಟ್ ಕಾಲ್ ಸೈಡ್ ಹೋದ್ರೆ ಅಥವಾ ಲಾಂಗ್ ಅಂತ ಹೋದ್ರೆ, ಬಿಲೋ ವಿವ್ಯಾಪ್ ಜನರಲ್ ಆಗಿ ಪುಟ್ ಅಂತ ಹೋಗ್ತಾರೆ ಅಥವಾ ಒಂದು ಶಾರ್ಟ್ ಮಾಡ್ತಾರೆ ಜನರಲ್ ಆಗಿ. ಸೊ ಇದೆಲ್ಲ ವಿಡಿಯೋ ಕೂಲಂಕುಷವಾಗಿ ಹೇಳ್ತಿದ್ದೀನಿ. ಸ್ವಲ್ಪ ಲೆಂತಿ ಆಗಿರುತ್ತೆ ವಿಡಿಯೋ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡ್ಕೊಂಡು ಪದೇ ಪದೇ ನೋಡ್ಕೊಳ್ಳಿ. ಮುಖ್ಯವಾಗಿ ಇದು ಎಜುಕೇಶನಲ್ ಪರ್ಪಸ್ಗೆ ಅಂತ ಮಾಡಿರುವಂಥ ವಿಡಿಯೋ. ನೀವು ಯಾವುದೇ ಒಂದು ಅಪ್ಲೈ ಮಾಡಬೇಕಾದ್ರೆ, ಎಸ್ಪೆಷಲಿ ನಿಮ್ಮ ಈ ಸ್ಟ್ರಾಟಜಿ ಏನೇ ಇಲ್ಲಿ ಹೇಳೋದು ಅಥವಾ ಇಲ್ಲ ಕಲ್ತಿದ್ದು ಎಷ್ಟು ರಿಸಲ್ಟ್ ಕೊಡ್ತಿದೆ ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ. ಎಷ್ಟು ಆಕ್ಯುರೇಟ್ ಆಗಿ ಬರ್ತಿದೆ. ಲೈವ್ ಟ್ರೇಡ್ ಮಾಡದೇ ಇದ್ರು ಕೊನೆ ಪಕ್ಷ ಸೆನ್ಸಿಬಲ್ ಅಂತ ಕಡೆ ಅಥವಾ ವಾಪ್ಸ್ಟ್ರಾ ಇಂಥದ್ದು ಯಾವುದಾದ್ರೂ ಒಂದು ಟರ್ಮಿನಲ್ ಅಲ್ಲಿ ಒಂದು ಬ್ಯಾಕ್ ಟೆಸ್ಟ್ಗಳು ಮಾಡಿಕೊಂಡು ನೀವು ಟ್ರೈ ಮಾಡಬೇಕಾಗತ್ತೆ. ಎಷ್ಟು ರಿಯಲ್ ರಿಸಲ್ಟ್ ಕೊಟ್ಟಿದೆ, ಎಷ್ಟು ಆಕ್ಯುರೇಟ್ ಆಗಿ ದುಡ್ಡು ಮಾಡ್ಬೋದು, ಈ ಥರದೆಲ್ಲ ಒಂದು ಬ್ಯಾಕ್ ಟೆಸ್ಟ್ ಮಾಡೇ ತಿಳ್ಕೊಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ನಾನು ಫೈನಾನ್ಷಿಯಲ್ ಸರ್ಟಿಫೈಡ್, ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಳ್ಳಿ, ಮತ್ತೆ ಬ್ಯಾಕ್ ಟೆಸ್ಟ್ ಮಾಡಿ ಈ ವಿಡಿಯೋಗಳದ್ದು. ಮೀನ್ಸ್ ಏನೇ ಕಲ್ತ್ಕೊಂಡ್ರು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ತಾ ಹೋಗಿ. ಸಿಂಪಲ್ ಸ್ಟ್ರಾಟಜಿಗಳು ಇರ್ತವೆ, ನೇಕಡ್ ಪೊಸಿಷನ್ಗಳು ತೊಗೊಳೋದು ಜನರಲ್ ಆಗಿ ನಾನು. ಯಾಕೆ ಅಂದರೆ ನೀವು ಹೆಡ್ಜ್ ಮಾಡ್ತೀನಿ, ದುಡ್ಡು ಉಳಿಸ್ತೀನಿ ಅಂತ ಹೋದಾಗ ಎರಡೂ ಕಡೆ ಪೊಸಿಷನ್ ಕೂತಾಗ ರೇಂಜ್ ಬೌಂಡ್ ಆಗಿದ್ದಾಗ ತುಂಬ ದುಡ್ಡಾಗುತ್ತೆ ಆ್ಯಕ್ಚುಲಿ. ಇನ್ ಕೇಸ್ ಒಂದೇ ಸೈಡ್ ಹೋಗ್ಬಿಟ್ರೆ, ಇವತ್ತು 2 ದಿವಸದಿಂದ ನೆಗೆಟಿವ್ ಹೋಯ್ತು. ಸೊ ಲಾಂಗ್ ಅಲ್ಲಿ ಇದ್ದವ್ರದ್ದು ಕಾಲ್ ಸೈಡ್ ಯಾರಾದರೂ ಹೋಗಿದ್ದವರು, ಪುಟ್ ಸೆಲ್ ಮಾಡಿದ್ದವರು ಸ್ವಲ್ಪ ಚೆನ್ನಾಗಿ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಮಾಡ್ಕೊಂಬಿಡಿ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾರ್ಕೆಟ್ನ ಟ್ರೇಡ್ ಮಾಡಿ. ಆಪ್ಷನ್ಸ್ ಟ್ರೇಡ್, ಆಪ್ಷನ್ ಸೆಲ್ಲಿಂಗ್, ಆಪ್ಷನ್ ಬೈಯಿಂಗ್ ಏನೇ ಇರಲಿ, ಆಪ್ಷನ್ಸಲ್ಲಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ತುಂಬ ದುಡ್ಡಿದೆ, ಹಾಗೆ ತುಂಬ ರಿಸ್ಕ್ ಇದೆ, ತುಂಬ ಲಾಸ್ ಇದೆ ಕೂಡ. ಸೊ ನೋಡ್ಕೊಳ್ಳಿ, ನೀವು ಸ್ಟಾಪ್ ಲಾಸ್ಗಳೆಲ್ಲ ಇಟ್ಕೊಳ್ಳಿ. ಸೊ ಟ್ರೇಡ್ ಹೇಗೆ ಮಾಡ್ಬೋದು CPR ಇಟ್ಕೊಂಡು ಅಂತ ಕಲಿಯೋಕೆ ಹೋಗೋಣ ಈಗ. ನಾನು ನಿಫ್ಟಿ ಚಾರ್ಟೇ ಹಾಕೊಂಡಿದ್ದೀನಿ. ಇಂಡೆಕ್ಸ್ಗೆ CPR ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಇಂಡಿಕೇಟರ್ ಬಂದ್ಬಿಟ್ಟು CPR ಅಂತ ಸರ್ಚ್ ಮಾಡಿದ್ರೆ ಸುಮಾರು ಸಿಗುತ್ತೆ. ಈವನ್ ನಿಮ್ಮ ಜೆರೋದಾದಲ್ಲೂ ಸಹಿತ ಒಂದು ಡಿಫ್ರೆಂಟ್ ಎಲ್ಲ ಸಿಗ್ತವೆ. ನಾನು ಇಲ್ಲಿ CPR ವಿತ್ SMA, EMA ಆ್ಯಂಡ್ ವಿಆಪ್, ಸೂಪರ್ ಟ್ರೆಂಡ್ ಇಷ್ಟು ಇರೋದು. ಗುರುಪ್ರಸಾದ್ ME ಅಂತೇನೋ ಇದೆ, ಇದು ಸಪ್ರೇಟು, ಅದು ನೋಡ್ತಿಲ್ಲ. ಸೊ ರೀಡ್ ಮೋಡಲ್ಲಿ ಹೋದರೆ ಅವ್ರ ಬಗ್ಗೆ ಸಿಗುತ್ತೆ, ಅದು ಇರಲಿ ಅದು. ಸೊ
ಇವ್ರದ್ದು ಗುರುಪ್ರಸಾದ್ ಮೆಡೂರಿ ಅನ್ನೋರ್ದು. ಸೊ ಇದ್ರದ್ದು ಥಿಯರಿ ಎಲ್ಲ ಇದೆ. ಬೇಸಿಕಲಿ ಏನಂದ್ರೆ CPR ಅಂದ್ರೆ ಪಿವಟ್ ಫಸ್ಟ್. ಈ 3 ಲೈನ್ ಆಕ್ಚುಲಿ 3 ಲೈನ್ ಕಂಬೈನ್ಡ್ ಆಗಿ ಮಾಡಿರೋಂಥ ಒಂದು ಟೂಲ್ ಆಕ್ಚುಲಿ. ಇಂಡಿಕೇಟರ್ ಅಲ್ಲೇ ಟೂಲ್ ಅಂತೀನಿ ನಾನು ಇದನ್ನ. ಪಿವಟ್ ಅಂದ್ರೆ ಪ್ರೀವಿಯಸ್ಡ್ ಒಂದು ಹೈ ಲೋ ಕ್ಲೋಸಿಂಗ್ ಬೇಸಿಸ್ ಮೇಲೆ ಒಂದು ಆವರೇಜ್ ಬಾಟಮ್ CPR ಅಥವಾ ಬಾಟಮ್ ಪಿವೋಟ್, ಬಾಟಮ್ BC ಅಂತ ಹೇಳ್ತಾರೆ ಜನರಲ್ ಆಗಿ. TC BC ಅಂತ ಜನರಲ್ ಆಗಿ ಹೇಳೋದು. ಬಾಟಮ್ ಪಿವೋಟ್ಗೆ BCಗೆ ಪ್ರಿವಿಯಸ್ ಹೈ ಪ್ಲಸ್ ಲೋ. ಇದು ಜೆರಾದಾಯಿಂದ ನಾನು ಡೈರೆಕ್ಟ್ ಆಗಿ ತೊಗೊಂಡಿದ್ದೆ, ನಂದೇನು ಓನ್ ಮೆಟೀರಿಯಲ್ ಅಲ್ಲ ಇದು. ಹೈ ಅಂಡ್ ಲೋದು ಆವರೇಜ್ ಪ್ರಿವಿಯಸ್ ಡೇದು ಬಾಟಮ್ CPR ಅದಾದ್ರೆ. ಅದೇ ಟಾಪ್ CPR ಆದರೆ ಈ ಒಂದು ಡಿಫ್ರೆನ್ಸ್ ಬಂದಿರುತ್ತಲ್ಲ ಪಿವೋಟ್ ಇಂದ ಬಾಟಮ್ದು, ಅದ್ರದ್ದು ಒಂದು ಲೆಕ್ಕದಲ್ಲಿ ಒಂದು ಡಿಫ್ರೆನ್ಸ್ನೇ ಒಂದು ಟಾಪ್ CPR ಮೀನ್ಸ್ ಆಪೋಸಿಟ್ ಸೈಡಲ್ಲಿ ಹೋಗೋದು. ಇದು ಆ್ಯಕ್ಚುಲ್ ಆಗಿ ಮಿಡಲ್ ಪಿವಟ್ ಅಂತ ಹೇಳ್ತೀನಿ ಜನರಲ್ ಆಗಿ. ಇದು ಅದ್ರ ಟಾಪ್, ಅದ್ರ ಮೇಲಿಂದ. ಸೊ ಇದ್ರ ಮೇಲಿಂದ ನೆಕ್ಸ್ಟ್ ಹೋಗೋದು, ಯಾಕಂದ್ರೆ ಈ ಡಿಫರೆನ್ಸ್ನೇ ಪಿವಟ್ಗೆ ಆ್ಯಡ್ ಮಾಡ್ತಾ ಇರೋದು ಆ್ಯಕ್ಚುಲ್ ಆಗಿ. ಕೆಳಗಿನ ಡಿಫರೆನ್ಸ್ ಪ್ಲಸ್ ಅದ್ರ ಮೇಲಿಂದ ಇದು ಟಾಪ್ ಸೈಡ್ ಎಲ್ಲ ಹೋಗುತ್ತೆ. ಅದು ಲೈನಲ್ಲಿ ತೋರಿಸ್ತೀನಿ ಏನು ಅಂತ. ಅದಕ್ಕೆ ಮುಂಚೆ ಒಂದು ಸೆಟ್ಟಿಂಗ್ಸ್ಗಳು ಏನಿದೆ ಅಂತ ತೋರಿಸ್ಬಿಡ್ತೀನಿ. ಬ್ಯಾಕ್ ಟು ಇದಕ್ಕೆ ಹೋದಾಗ, ಇದು ಇಂಡಿಕೇಟರ್ ನಾನು ಫೇವ್ರೇಟ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಮಾಡಿ CPR ವಿತ್ SMA, EMA, VWAP ಆ್ಯಂಡ್ ಸೂಪರ್ ಟ್ರೆಂಡ್ ಅಂತ ಬರುತ್ತೆ. ಕ್ವೈಟ್ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ಸಿಂಪಲ್ಲು. ವಿತೌಟ್ ಇದನ್ನು ತೋರಿಸ್ತೀನಿ. ಜನರಲ್ ಆಗಿ ನಾನು ಸೂಪರ್ ಟ್ರೆಂಡ್ ಯೂಸ್ ಮಾಡಲ್ಲ ಈಗ. ಸೊ ಏನೇನು ಸೆಟ್ಟಿಂಗ್ ಇರೋದು ಫಸ್ಟ್ ತಿಳ್ಕೊಂಬೇಡ. ಪ್ಲಾಟ್ CPR ನನಗೆ ಬೇಕಿದೆ. ಆ CPR ಎಲ್ಲಿ ಏನು ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಹೈಲೈಟ್ ಮಾಡೋಕ್ಕೆ ಸ್ವಲ್ಪ ಕಲರ್ನ ಚೇಂಜ್ ಮಾಡೋಣ. ಈ 3 ಕಾಂಪೊನೆಂಟ್ ಹೇಳಿದೆ, CP, BC, TC ಅಂತ. ಇದನ್ನೇ ಒಂದು ಡಾಟೆಡ್ ಲೈನ್ ಆಗಿ ತೋರಿಸ್ತೀನಿ, ಯಾಕಂದರೆ ಮಿಕ್ಕಿದೆಲ್ಲ ಒಂದು ಸಾಲಿಡ್ ಲೈನಲ್ಲಿದೆ. ಇದನ್ನೇ ಡಾಟೆಡ್ ಲೈನ್ಗೆ ಇಡ್ತಿದ್ದೀನಿ. ಸೊ ಸೆಂಟ್ರಲ್ ಒಂದು ತುಂಬ ಒಂದು ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಡಾರ್ಕ್ ಮಾಡ್ತೀನಿ ನಾನು. ಬೇಕಿದ್ರೆ ಇದನ್ನ ಒಂದು ಡಾರ್ಕ್ ಬ್ಲೂ ಆರ್ ಪರ್ಪಲ್ ಈ ಥರ ಇಟ್ಕೊಳ್ತೀನಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಮತ್ತೆ ನಾನು ಇನ್ಪುಟ್ಸಲ್ಲಿ ಪ್ಲಾಟ್ ಡೈಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ 3 ಇರಬೇಕು. ವೀಕ್ಲಿ ಪಿವಟ್ ಬೇಕಿದ್ದವ್ರು ಹಾಕೊಬೋದು. ವೀಕ್ಲಿ ಹಾಕೊಂಡ್ರೆ ವೀಕ್ ಅದು ಎಷ್ಟು ರೇಂಜ್ ಇದೆ ಇಲ್ಲಿ ತೋರಿಸ್ತೀನಿ, ಎಷ್ಟು ಕಡೆ ಹೋಗಿದೆ ಅಂತ. ವೀಕ್ಲಿದು ಪ್ಲಾಟ್ ಮಾಡೋಣ. ಇಲ್ಲಿ ವೀಕ್ಲಿಗೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಬೇಕು ನಾನು, ಅದಕ್ಕೆ ತಕ್ಕನಾಗೆ. ವೀಕ್ಲಿ ಪ್ಲಾಟ್ ಮಾಡಿದಾಗ ನಾನು ಇಲ್ಲಿ ಮೆರೂನಲ್ಲಿ ಕೊಡ್ತೀನಿ, ತಿಕ್ಕಾಗಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ತೋರಿಸ್ತೀನಿ ವೀಕ್ಲಿ ಪ್ಲಾಟು ತುಂಬ ಮೇಲೋ ಅಥವಾ ಕೆಳಗಿರುತ್ತೆ, ಇಲ್ಲಿದೆ ಆ್ಯಕ್ಚುಲಾಗಿ. ಸೊ ನನ್ನ ವೀಕ್ಲಿ ಬೇಡ ಅಂದರೆ ತುಂಬ ಒಂದು ಕನ್ಫ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಆ್ಯಕ್ಚುಲಿ ಆಫ್ ಆಗುತ್ತೆ, ಇಲ್ಲಿ ನೋಡಿ. ಸೊ ಈ ಒಂದು ತಿಳ್ಕೊಳ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಡೈಲಿ ಇದಂತೂ ಇಂಪಾರ್ಟೆಂಟು, CPR ಅಂತೂ ಇಂಪಾರ್ಟೆಂಟು. ಸೊ ಅದನ್ನು ನೋಡಿಕೊಂಡು ಇದು ಮಾಡಬೇಕಾಗತ್ತೆ. ಸೊ ಸೆಟ್ಟಿಂಗಲ್ಲಿ ಇದು ಫಸ್ಟ್ ಇನ್ಪುಟ್ಸಲ್ಲಿ ಇಷ್ಟು ಇರಬೇಕು, ಮಿಕ್ಕಿದ್ದು ಆಫ್ ಮಾಡಿದ್ರೆ ಓಕೆ. ಸೂಪರ್ ಟ್ರೆಂಡ್ ಬೇಡ ಅಂದರೆ ಸೂಪರ್ ಟ್ರೆಂಡು ಆಫ್ ಮಾಡುವುದು. ಪ್ಲಾಟ್ SMA 100 SMA ತೊಗೊಂಡಿದ್ದೀನಿ, EMA ಇಲ್ಲ. SMA ಆಲ್ಸೋ ಓಕೆ ನನಗೆ. ಇದು OHLC ಓಪನ್ ಹೈ ಲೋ ಕ್ಲೋಸ್ ಬೈ 4 ಇದ್ರದ್ದು ಆವ್ರೇಜ್. ಇದು EMA ಅಂತಿದೆ. EMA 200 ತೊಗೊತೀನಿ. 2 EMAನು ಕೊಟ್ಟಿಲ್ಲ ನನಗೆ. 100 ಆ್ಯಂಡ್ 200ದು ಇಂಪಾರ್ಟೆನ್ಸ್ ಲಾಸ್ಟ್ ಟೈಮ್ ಹೇಳಿದ್ದೆ, ಹಾಗಾಗಿ 100 ಆ್ಯಂಡ್ 200 ಎರಡನ್ನೂ ಇಲ್ಲಿ ಇಡ್ತಾ ಇದ್ದೀನಿ. ಇದು ಸೇಮ್ OHLC ಬೈ 4. ಇನ್ನು VWAPನ HL/2 ಇಟ್ಕೊಂಡ್ರೆ ಸಾಕು, ಹೈ ಆ್ಯಂಡ್ ಲೋ. ಪ್ಲಾಟ್ ಸೂಪರ್ ಟ್ರೆಂಡ್ ಇದ್ರೆ ಬೇಕಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಆಫ್ ಮಾಡ್ಕೊಂಡ್ರೆ ಓಕೆ. ಬಟ್ VWAP ಇದ್ದಾಗ ಬೇಕಾಗಲ್ಲ ಸೂಪರ್ ಟ್ರೆಂಡು, ಯಾಕಂದರೆ EMAನು ಇದು ಮಾಡ್ತಿದ್ದೀನಿ. ಬಟ್ ಅಡಿಷ್ನಲ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ. ಜನರಲ್ ಆಗಿ 10 and 3 ಇಟ್ಟರೆ ಬೆಟರು. ಇಲ್ಲ ನನಗೆ ಸ್ವಲ್ಪ ರೆಸಿಸ್ಟೆನ್ಸ್ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗೋದು ಅವಾಯ್ಡ್ ಮಾಡಲಿಕ್ಕೆ, ಅಥವಾ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಜಾಸ್ತಿ ಮಾಡ್ಕೊಳಕ್ಕೆ ಒಂದು 10 and 4 ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ ನಾನು ಸ್ಕ್ಯಾಲ್ಪರ್ ಆಗಿದೆ ಅಂತ ಇದ್ದರೆ 7-2 ಇಟ್ಕೊಂಡ್ರೆ ಓಕೆ. 7-2 ನಾಟ್ ಪ್ರಿಫರಬಲ್ಲು. 7-2 ಹಾಕಿದಾಗ ಹೇಳ್ತೀನಿ ಏನಾಗುತ್ತೆ ಅಂತ. ಪದೇ ಪದೇ ಸೆಲ್ ಆ್ಯಂಡ್ ಬೈ ಕೊಡ್ತಾ ಇರುತ್ತೆ, ಇಲ್ಲಿ ತೋರಿಸ್ತೀನಿ ನಿಮಗೆ.
ಬಟ್ ಸ್ಕ್ಯಾಲ್ಪರ್ಗೆ 7 and 2 ಎನಫ್. ಯಾಕಂದ್ರೆ ಸಣ್ಣ ಒಂದು ಇದರಲ್ಲೇ ನೋಡಿ ಇಲ್ಲಿ ಈ ಒಂದು ರೇಂಜ್ ಆಲ್ಮೋಸ್ಟ್ ಇಲ್ಲಿ ಬೈ ಬಂತು 833 ಇಂದ ಆಲ್ಮೋಸ್ಟ್ 939, ಆಲ್ಮೋಸ್ಟ್ 50 ಪಾಯಿಂಟ್ ಸಿಕ್ಬಿಟ್ಟಿದೆ. ಇಮಿಡಿಯೇಟ್ ಆಗಿ ಒಂದು ಸೆಲ್ ಬಂತು, ಇಲ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ. ಮತ್ತೆ ಇಲ್ಲಿ ಸೆಲ್ ಕೊಟ್ಟಿದ್ದು ಇಲ್ಲಿ ತನಕ ಇದೆ ಆಕ್ಚುಲಿ. ಮತ್ತೆ ಇದಾಗುತ್ತೆ, ಚೇಂಜ್ ಆಗುತ್ತೆ. 1 minute ಟೈಮ್ ಫ್ರೇಮ್ಗೆ 7 and 2 ಓಕೆ, ಬಟ್ ಡೆಲ್ಲಿಡಲ್ಲಿ ರೇಂಜ್ ಬೌಂಡ್ ಇದ್ದಾಗ ತುಂಬಾ ಒಂದು ಸ್ಟಾಪ್ ಲಾಸ್ ಇದಾಗ್ತಾ ಇರುತ್ತೆ. ಇಲ್ಲಿ ನೋಡಿ ಸೆಲ್ ಕೊಟ್ಟಿದೆ, ಬಟ್ ರೇಂಜ್ ಬೌಂಡ್ ಆಯ್ತು, ಫ್ಲಾಟ್ ಇತ್ತು, ಏನು ಚೇಂಜಸ್ ಆಗ್ಲಿಲ್ಲ. ಸೊ ಇಲ್ಲಿ ಮತ್ತೆ ಬೈ ಬಂತು, ತಿರ್ಗಾ ಅಲ್ಲೇ ಹೋಯ್ತು, ತಿರ್ಗಾ ಕೆಳಗಡೆ ಬಂತು. ಸೊ ಈ ತರದೆಲ್ಲ ಒಂದು ಇಶ್ಯೂಸ್ ಬರುತ್ತೆ. ಅದೇ 10 and 3 ಇದ್ರೆ ಸ್ವಲ್ಪ ಆ ನಾಯ್ಸ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ 10 and 3 ಇಟ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ 10 and 4 ಇಟ್ಟರೆ ಇನ್ನೂ ತುಂಬಾ ಸೂಪರ್ ಆಗಿರುತ್ತೆ. ಬಟ್ ಆ ಸ್ಟಾಪ್ ಲಾಸ್ ಇಟ್ಟಾಗೋದು ಅವಾಯ್ಡ್ ಮಾಡಕ್ಕೆ ಒಂದಿದಾಗ ವೆಯ್ಟ್ ಮಾಡಬೇಕು. ಇಲ್ಲಿ ನೋಡಿ ಆಕ್ಚುಲ್ ಆಗಿ ಇಲ್ಲಿ ಸೆಲ್ ಕೊಡ್ತು, ಇಲ್ಲೂ ಸಹಿತ ತಪ್ಪಿದೆ ಆಕ್ಚುಲಿ. ಇಲ್ಲಿ ಸೆಲ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಒಂದು ಬೈ ಹೋಯ್ತು, ಬಟ್ ಪ್ರೀವಿಯಸ್ ಹೈಗಿಂತ ಒಂದು ಮೇಲ್ ಹೋಗಿಲ್ಲ, ವಿವ್ಯಾಪ್ಗಿಂತ ಮೇಲ್ ಹೋಗಿಲ್ಲ. ವಿವ್ಯಾಪ್ ಸಹಿತ ಒಂದು ಇದರಲ್ಲಿದೆ, ವಿವ್ಯಾಪ್ ರೆಡ್ ಇದೆ. ಸೊ ಅದನ್ನು ಕಲರ್ ಚೇಂಜ್ ಮಾಡ್ತೀನಿ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ರೆ ನೀವು ಟ್ರೇಡ್ ಮಾಡೋದು ಈಸಿ. ಇದನ್ನ ಬೇರೆ ಕಲರ್ ಇಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಲಿ ಅಂತ, ಬ್ರೌನ್ ಇರಲಿ, ಡಾಟೆಡ್ ಮಾಡ್ತೀನಿ. ಸೊ ವಿವ್ಯಾಪ್ ಇಂದ ಕಂಪ್ಲೀಟ್ ಮೇಲ್ ಹೋದಂಗೆ ಹೋಯ್ತು, ಬಟ್ ಇಲ್ಲಿ ಪ್ರೀವಿಯಸ್ 200 EMA ಟಚ್ ಆಗ್ಬಿಡ್ತು. ನಾನು ಹೇಳ್ತಾ ಇದ್ದೆ 100 to 200 EMA ಅದೆಲ್ಲ ಒಂದು ಸ್ವಲ್ಪ ಅದ್ರದ್ದು ಎನರ್ಜಿ ಅಥವಾ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ತೋರಿಸ್ತವೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಹಾಗಾಗಿ ಒಂದು ಲಾಸ್ಟ್ ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಒಂದು ಬೈ ಸೆಲ್ಗೆ ತುಂಬ ಹೆಲ್ಪ್ ಆಗುತ್ತೆ. 10 and ಮೀನ್ಸ್ 10, 20 ಅದ್ರ ಜೊತೆಗೆ 100 and 20, 100 ಮತ್ತು 200, ಸಾರಿ, ಇದು ಮೇಲ್ಗಡೆ ಇದು 200, ಇದು ಕೆಳಗಡೆ 100. ಸೊ EMA ಕೂಡ ಇಂಪಾರ್ಟೆಂಟು. ಅದ್ರ ಜೊತೆ ವಿವ್ಯಾಪ್ ಕೂಡ ನನಗೆ ಕನ್ಫರ್ಮ್ ಆಗಿದ್ದಿದೆ. ಇವಾಗ ಏನಾಗ್ತಿದೆ ಇಲ್ಲಿ ತೋರಿಸ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೆಟ್ಟಿಂಗ್ಸಲ್ಲಿ ಫಸ್ಟ್ ಪೇಜಲ್ಲಿ ನೀವು ಇಷ್ಟು ಮಾತ್ರ ಮಾಡಬೇಕು. ಸೆಕೆಂಡಲ್ಲಿ ನಿಮಗೆ ತಕ್ಕನಾಗೆ ಕಲರ್ಗಳು ಚೇಂಜ್ ಮಾಡ್ಕೊಬೇಕು. ನನಗೆ ಏನು ಕಾಣಿಸ್ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ರೂಲ್ ಏನಂದ್ರೆ ನನ್ನ ಇವಾಗ ಬರೀ CPR ಮಾತ್ರ ಇಡ್ತೀನಿ. ಇಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟು ಏನು ಬೇಡ ಸದ್ಯಕ್ಕೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಇದೆಲ್ಲ ಆಫ್ ಮಾಡ್ತಾ ಇದ್ದೀನಿ. ವಿವ್ಯಾಪ್ ಒಂದು ಇಟ್ಕೊಂಡಿರ್ತೀನಿ. ವಿವ್ಯಾಪ್ ಬೇಕಾಗುತ್ತೆ. ವಿವ್ಯಾಪ್ ವಾಲ್ಯೂಮ್ ವೇಟೆಡ್ ಆವ್ರೇಜ್ ಪ್ರೈಸು. ಸೊ ನಾನು ಹಿಂದಿನ ಒಂದು ಇದ್ರ ಮೇಲೆ CPR ಕಂಡಿಟ್ಕೊಂಡೆ. ಅದು CPR ಪ್ರೀವಿಯಸ್ ಡೇ ಇಂದ ತಗೊಳುತ್ತೆ. ಸೊ ಅದು ಮಾರ್ಕ್ ಮಾಡ್ಕೊಂಡಿದೆ. ಇಲ್ಲಿ CPR ಮಾರ್ಕ್ ಮಾಡಿದ ಕೂಡಲೇ ಇಲ್ಲಿ ನನಗೆ ಗೊತ್ತಾಯ್ತು ನನಗೆ. ಸೊ ನನ್ನ ರೇಂಜು ಇದ್ರೊಳಗೆ ಇದೆ, ಇದಕ್ಕಿಂತ ಮೇಲೋಯ್ತು ಅಂದ್ರೆ ಒಂದು ಏನೋ ಒಂದು ಮೂವ್ಮೆಂಟ್ ಆಗುತ್ತೆ ದೊಡ್ಡದಾಗಿ ಅಂತ. ಸೊ ಇಲ್ಲಿ ಓಪನಿಂಗ್ ಅಲ್ಲೇ ನನಗೆ ಡೌನ್ ಸೈಡ್ ಇಂದ ಓಪನ್ ಆಗೋಯ್ತು. ಸೊ ಅಲ್ಲಿ ತನಕ ಹೋಯ್ತು, ಒಳಗಡೆ ನನ್ನ ಮಿಡಲ್ ಪಿವಟ್ ಪಾಯಿಂಟ್ ಏನಿತ್ತು ಅಲ್ಲಿ ಟಚ್ ಆಗಲಿಲ್ಲ. ಇಲ್ಲಿ ಏನೇನು ಆಗ್ತಿದೆ ಅಂತ ಅಬ್ಸರ್ವ್ ಮಾಡೋಣ. ವಿವ್ಯಾಪ್ ಇಂದ ಮೇಲ್ ಹೋಯ್ತು, ಬುಲ್ಲಿಶ್ ಸ್ಟ್ರೆಂತ್ ಕಾಣಿಸ್ತು. ಎಕ್ಸಾಕ್ಟ್ ಆಗಿ ಒಂದು ಟಾಪ್ ಇದು ಬಾಟಮ್ ಪಿವಟ್ಗೆ ಟಚ್ ಆಗಿ ಒಂದು ರೇಂಜ್ ಬೌಂಡ್ ಆಗಿ ಕೂತಿದೆ. ಇನಿಷಿಯಲ್ ಒಂದು 5-6 ಕ್ಯಾಂಡಲ್ಸ್ ಅಪ್ ಟು 930 ನಾ ಹೇಳೋದಾದ್ರೆ, ಜನರಲ್ ಆಗಿ 930 ತನಕ ಒಂದು ಬಿಗ್ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್, ಅದರಲ್ಲೂ ಫಸ್ಟ್ 3-4 ಮಿನಿಟ್ಸ್ ಅಂತೂ ತುಂಬಾ ಒಂದು ಬಿಗ್ ಇನ್ಸ್ಟಿಟ್ಯೂಟ್ಸ್ ಆಟ ಆಡ್ಬಿಡ್ತಾರೆ. ಇಲ್ಲಿ ಏನೇನಾಗ್ತಿದೆ ನೋಡೋಣ. ಒಂದು ದೊಡ್ಡ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಡೆಲ್ಲಿ ಡಾಲಿ ಆಗ್ಬೋದು, ರೇಂಜ್ ಬೌಂಡ್ ಆಗಿರ್ಬೋದು. ರೇಂಜ್ ಬೌಂಡ್ ಆಯ್ತು ಸ್ವಲ್ಪ ಹೊತ್ತಿಗೆ, ಅದ್ರ ನಂತರ ಏನಾಗಿದೆ ಅಂತ ಆಮೇಲೆ ತಿಳ್ಕೊಳ್ಳೋಣ. ಸೊ ರೇಂಜ್ ಬೌಂಡ್ ಏನಕ್ಕೆ ಅಂತ ಹೇಳಿದ್ರೆ, ಇದು ಜನರಲ್ ಆಗಿ ನಾನು ರೂಲ್ ಹೇಳೋದೇನಂದ್ರೆ, ಇದ್ರದ್ದು ಹೈ, ಫಸ್ಟ್ ಕ್ಯಾಂಡಲ್ದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿ ಇಟ್ಕೊಬೇಕು. ಯಾವುದೇ ಒಂದು ಕ್ಯಾಂಡ್ಲು ಅದ್ರ ಮೇಲೆ ಅದ್ರ ಕೆಳಗಡೆ ಕ್ಲೋಸ್ ಆಗಿರಬಾರ್ದು, ಅವಾಗ ಒಂದು ರೇಂಜ್ ಬೌಂಡ್ ಆಗಿರುತ್ತೆ. ಇಲ್ಲಿ ನೋಡೋಣ. ಫಸ್ಟ್ ಕ್ಯಾಂಡ್ಲ್ ಇದು ಹೈ ಆ್ಯಂಡ್ ಲೋ ಆಯಿತು, ಸೆಕೆಂಡ್ ಕ್ಯಾಂಡ್ಲು ಒಳಗಡೆನೆ ಇತ್ತು, ಥರ್ಡ್ ಕ್ಯಾಂಡ್ಲು ಕೂಡ ಟಚ್ ಆಯಿತು. ಇಲ್ಲೇನೋ ಒಂದು ಆಚೆ ಹೋಯ್ತು, ಬಟ್ ಬೇರಿಶ್ ಇದಕ್ಕಾಯ್ತು, ಚೇಂಜ್ ಆಯಿತು. ಸೊ ಎನ್ಗಲ್ಫಿಂಗ್ ಆಗಿ ತಿರ್ಗಾ ಬೇರಿಶ್ ಸೈಡ್ ಹೋಯ್ತು. ಸೊ ಇದು ಗ್ರೀನ್ ಬುಲಿಶ್ ಎನ್ಗಲ್ಫ್ ಅಂತ ಅನ್ಕೊಂಡು ಎಂಟ್ರಿ ಆಗ್ಬಿಡ್ತಾರೆ ಎಷ್ಟೊಂದು ಜನ. ಸೊ ಇಲ್ಲಿ ಏನಾಗ್ತಿದೆ, ಇನ್ನೊಂದು ರೆಸಿಸ್ಟೆನ್ಸ್ ನನಗೆ CPR ಇದೆ. ದೋ ಇಲ್ಲಿ ವಿವ್ಯಾಪ್ ಇಂದ ಮೇಲ್ಗಡೆ ಇದ್ರೂ ಸಹಿತ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ಲಿಕ್ಕೆ ಎನ್ಗಲ್ಫಿಂಗ್ ಕ್ಯಾಂಡ್ಲು ತುಂಬಾ ಇದಾಗ್ತವೆ. ಸೊ ಹ್ಯಾಮರು
ಅದರಲ್ಲೂ ಇನ್ವರ್ಟೆಡ್ ಹ್ಯಾಮರ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಹ್ಯಾಮರ್ ಥರ ಬಂದಿದೆ, ಅಪ್ ಟ್ರೆಂಡ್ ಬರುತ್ತೆ ಅಂತ ಒಂದು ಕನ್ಫರ್ಮ್ ಆ್ಯಕ್ಚುಲಿ. ಅದೇ ಬಾಟಮ್ ಸೈಡ್ ಇದ್ರೆ ಇಲ್ಲಿ ಒಂದು 931 ರಿವರ್ಸ್ ಇನ್ವರ್ಟೆಡ್ ಹ್ಯಾಮರ್. ಸೊ ಬುಲ್ಲಿಶ್ ಬದಲು ಬೇರಿಶ್, ಇದು ರೆಡ್ ಕಲರ್ ರಿವರ್ಸ್ ಸೈಡ್ ಆಗಿದ್ರೆ ಇದು ಒಂದು ಡೌನ್ ಫಾಲ್ ಆಗುತ್ತೆ ಅಂತ. ಸೊ ಇಲ್ಲೇ ಎಂಟ್ರಿ ತೊಗೊಂಡು ಇಲ್ಲೂ ಸ್ಕ್ಯಾಲ್ಪ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಇದು ಒಂದು 873 ಇಂದ ಆಲ್ಮೋಸ್ಟ್ ಇದ್ರ ಲೋ ಬಂದ್ಬಿಟ್ಟು 818 ತನಕ ಬಂದಿದೆ ಆಲ್ಮೋಸ್ಟ್. ಇವನ್ ಇದು ಸಹಿತ ಚೆನ್ನಾಗೇ ಕೊಟ್ಟಿದೆ. ಸೊ ಇದ್ರದ್ದು ಲೀಸ್ಟ್ 820 ಹೆಚ್ಚು ಕಮ್ಮಿ 818 ಕೊಟ್ಟಿದೆ. ಸೊ ಇದ್ರದ್ದು ಹೈ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮದು 873. ಸೊ 60-70 ಪಾಯಿಂಟ್ ಸಿಕ್ಬಿಟ್ಟಿದೆ 3 ಕ್ಯಾಂಡ್ಲಲ್ಲೇ. ಸೊ ರಿವರ್ಸಲಲ್ಲೇ ತುಂಬ ಜನ ಒಂದು ಕ್ಯಾಚ್ ಮಾಡ್ತಾರೆ. ಸೊ ಪ್ರೀವಿಯಸ್ ಹೈ ಮಾರ್ಕ್ ಮಾಡಿಕೊಂಡು ಇಲ್ಲೇ ಎಂಟ್ರಿ ತೊಗೊಂಡ್ಬಿಡ್ತಾರೆ. ಸೊ ನನ್ನ ಒಂದು ಇದ್ರದ್ದು ರೀಟೆಸ್ಟ್ ಆಗುವಾಗ ಇನ್ನೊಂದು ಏನಾಗುತ್ತೆ ಅಂದರೆ, ಇನ್ನೊಂದು ಅಬ್ಸರ್ವ್ ಮಾಡಬೇಕಿಲ್ಲಿ. ಸೊ ಫಸ್ಟು ಈ ಹೈ ಆ್ಯಂಡ್ ಲೋ ಬ್ರೇಕ್ ಆಯಿತು, ಬಟ್ ಕಂಪ್ಲೀಟ್ ಆಗಿ ಮಿಡಲ್ ಪಿವಟ್ನ ಬ್ರೇಕ್ ಮಾಡಲಿಲ್ಲ ಇದು. ಸೊ ಇಲ್ಲಿ ಎನ್ಗಲ್ಫ್ ಆಯಿತು. ಅದು ಫಸ್ಟ್ ರೆಡ್ ಕ್ಯಾಂಡಲ್ ಆಗಿದ್ಕೊಳ್ಳೆ ಬೇರಿಶ್ ಎನ್ಗಲ್ಫ್ ಇದು ಬಂತು, ಬುಲಿಶ್ ಸೈಡ್ ಹೋಗುತ್ತೆ ಅಂತ ಅನ್ಕೊಂತೀವಿ. ಇನ್ಸೈಡ್ ಕ್ಯಾಂಡಲ್ ಇನ್ನೊಂದು ಆಯಿತು, ಅದು ಬೇರಿಶ್ ಸೈಡ್ ಹೋಗುತ್ತೆ ಕನ್ಫರ್ಮ್ ಆಯಿತು. ಬೇರಿಶ್ ಅಂತೂ ಮುಂದಕ್ಕೆ ಹೋಗ್ಬಿಡ್ತಂಗೆ. ಸೊ ಇಲ್ಲಿ ಹ್ಯಾಮರ್ ಫಾರ್ಮ್ ಆಯಿತು, ತಿರ್ಗಾ ಒಂದು ಅಪ್ ಟ್ರೆಂಡ್ ಫಾರ್ಮ್ ಕೊಡೋಕ್ಕಾಯಿತು. ಸೊ ಅದು ಇದು ರೆಡ್ ಬೇರಿಶ್ ಕ್ಯಾಂಡಲ್ ಆಗಿದ್ದರಿಂದ ಸೊ ಸ್ಟ್ರೆಂತ್ ಇರಲಿಲ್ಲ. ಸೊ ಅಗೇನ್ ಎನ್ಗಲ್ಫ್ ಅಂತಾನೆ ಹೇಳ್ಕೊಂಡು ಡೌನ್ ಸೈಡ್ ಹೊರಟೋಯ್ತು. ಸೊ ಮತ್ತೆ ಇಲ್ಲಿ ಒಂದು ಈ ಲೋದ್ ಸಪೋರ್ಟ್ ತೊಗೊಂಡು, ಈ ಫಸ್ಟ್ ಹೈ ಕ್ಯಾಂಡ್ಲದ್ದು ಲೋದ್ ಸಪೋರ್ಟ್ ತೊಗೊಂಡು ಈ ಒಂದು ಕ್ಯಾಂಡ್ಲು, ಇದು ಇನ್ವರ್ಟೆಡ್ ಹ್ಯಾಮರು, ಬಟ್ ಸ್ಟ್ರೆಂತ್ ಇಲ್ಲ. ಏನೋ ಒಂದು ಸ್ಟ್ರೆಂತ್ ಇಲ್ಲದೆ ಇದ್ರು ಇನ್ವರ್ಟೆಡ್ ಹ್ಯಾಮರ್ ಆಗಿದ್ದರಿಂದ ಅಪ್ ಸೈಡ್ ಹೋಗೋಕೆ ಟ್ರೈ ಮಾಡ್ತು. ಈ ಒಂದು ಥರ್ಡ್ ಕ್ಯಾಂಡ್ಲು 931 ಫಾರ್ಮ್ ಆಗಬೇಕಾದ್ರೆ, 931 ಕ್ಯಾಂಡ್ಲ್ ಏನಿದೆ ಇಲ್ಲಿ ಫಾರ್ಮ್ ಆಗಬೇಕಾದ್ರೆ ಫಸ್ಟ್ಗೆ ಗ್ರೀನ್ ಇರುತ್ತೆ ಆ್ಯಕ್ಚುಲ್ ಆಗಿ. ಯಾಕಂದರೆ ಇದ್ರದ್ದು ಗ್ರೀನ್ ಹಿಂದಿನ ಕ್ಯಾಂಡ್ಲ್ ಇತ್ತು. ಇದು ಒಂದು ಅಪ್ ಹೋಗಕ್ಕೆ ಟ್ರೈ ಮಾಡುತ್ತೆ, ಸಡನ್ನಾಗಿ ಡೌನ್ ಬಂದ್ಬಿಡುತ್ತೆ. ಇದು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಪ್ ಸೈಡ್ ಹೋಗ್ತಿದೆ ಅಂತ ಇಲ್ಲೇನಾದರೂ ಎಂಟ್ರಿ ತೊಗೊಂಡಿದ್ರೆ ವಾಪಸ್ ರಿವರ್ಸ್ ಬಂದ್ಬಿಟ್ಟು ಇದಾಗ್ತಿತ್ತು. ಇದು ನೀವು ಇದರಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲ್ ಆಗಿ. ಯಾಕೆ ಇಂಪಾರ್ಟೆಂಟು ನನಗೆ ಸೂಪರ್ ಟ್ರೆಂಡ್ ಮತ್ತು ಅದ್ರ ಜೊತೆಗೆ EMA ಅಂದರೆ ಇದೇ ರೀಸನ್ ನಾ ಹೇಳೋದು. ಸೊ ನನಗೆ EMA ಹಾಕೊಂಡಾಗ ಇದ್ರ ಕೆಳಗಡೆ ಇದೆ. ಸೊ ಬೇರಿಶ್ ಅಂತ ಅನ್ಕೊಬೇಕು, 100% ಬೇರಿಶ್ ಅಂತಲೇ ನಾನು ಕನ್ಫರ್ಮ್. ನನಗೆ ಯಾವುದೇ ಕಾರಣಕ್ಕೂ ಒಂದು ಇದಿಲ್ಲ. ನಂದು 10 EMAಸ್ದು ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ 10 EMAದು ಪ್ಲಾಟ್ ಮಾಡ್ತೀನಿ. 10 EMA ಕ್ರಾಸ್ ಓವರ್ ಏನೋ ಆಯಿತು, ಅಪ್ ಟ್ರೆಂಡ್ ಕೊಡ್ತು, ಮತ್ತೆ ವಾಪಸ್ ಒಳಗಡೆ ಬಂದ್ಬಿಡ್ತು, ಡೌನ್ ಆಗ್ತಾ ಹೋಯ್ತಿದ್ದು. ಸೊ ಇದೆಲ್ಲ ಒಂದು 10 EMA ರೂಲ್ಗಳು. ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದ್ದೆ, ಒಂದು ಅಬ್ಸರ್ವ್ ಮಾಡಿ ಸ್ಕ್ಯಾಲ್ಪಿಂಗ್ ಆ್ಯಂಡ್ ಸ್ವಿಂಗದು. ಸೊ ಅದು ಇದು ತೊಗೊಳಕ್ಕೆ ಇದು ಮಾಡಿದ್ವಿ. ಸೊ ಮತ್ತೆ ಒಂದು ಈ ಒಂದಿಷ್ಟು ರೇಂಜ್ 930 ಆನ್ವರ್ಡ್ಸು ಈ ಒಂದು ಲೋದೇ ರೇಂಜ್ನ ಟಚ್ ಮಾಡ್ತಾ ಹೋಯ್ತು. ಒಂದು ಆಚೆ ಬಂತಿದ್ದಂಗೆ ಒಂದು ಸಣ್ಣದಾಗಿ ಒಂದು ಇದು ಕೊಡ್ತು, ಹ್ಯಾಮರ್ ಒಂದು ಫಾರ್ಮ್ ಆಯಿತು ರಿವರ್ಸ್ದು. ಸೊ ಇದು ಬಂದ್ಬಿಟ್ಟು ಪ್ಲಸ್ ಸೈಡ್ ಹೋಗ್ಲಿಕ್ಕೆ ಕನ್ಫರ್ಮ್ ಆಯಿತು. ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಒಂದು ಬಂತು, ಬಟ್ ಏನಂದರೆ ಒಂದು ದೊಡ್ಡದಾಗಿ ಹೊಡೆದು ತಿರ್ಗಾ ಒಂದು ಅಪ್ ಟ್ರೆಂಡಿಗೆ ಟ್ರೈ ಮಾಡ್ತು. ಸೊ ಏನಾಗುತ್ತೆ ಜನರಲ್ ಆಗಿ, ಒಂದು ಯಾವುದೇ ಒಂದು ರೀಟೆಸ್ಟ್ ಆಗಬೇಕಾದ್ರೆ 100 ಟಚ್ ಮಾಡೋದು ಫಸ್ಟು. 100 ಟಚ್ ಆಗಿದ್ಕೊಳ್ಳೋ ಒಂದು ದೊಡ್ಡದು ಫಾಲ್ ಆಗುತ್ತೆ. ಇಲ್ಲಿ 100, 10 ಆ್ಯಂಡ್ 20 ಲೈನು ಇದಕ್ಕಿಂತ ಕೆಳಗಡೆ ಬ್ರೇಕ್ ಆಗಲಿಲ್ಲ. ಸೊ ಕನ್ಫರ್ಮ್ ಇದು ಮೇಲ್ಗಡೆ ಹೋಗುತ್ತೆ ಮತ್ತೆ ಅಂತ. ಸೊ ಕನ್ಫರ್ಮ್ ಆಗಿ ಹೋಯ್ತು ಮೇಲೆ. ಇದು ಒಂದು ರೀಟೆಸ್ಟ್ ಆಗಿದೆ ಇದು ಅಷ್ಟೇ. ಸೊ ಇಲ್ಲಿ ಕ್ರಾಸ್ ಓವರ್ ಆಯಿತು, ಮೇಲ್ಗಡೆ ಒಂದು ಬಂದು ಇದಾಯ್ತು ಮತ್ತೆ. ಸೊ ಯಾವಾಗ ಇದು ಒಳಗಡೆ ಬಂದ್ಬಿಡ್ತು, ಮತ್ತೆ ಇದ್ರೊಳಗೇನೆ ಆಟ ಆಡ್ತಾ ಇತ್ತು, ರೇಂಜ್ ಬೌಂಡ್ ಆಯಿತು, ಇದರಿಂದ ಆಚೆ ಬಂತು, ಮತ್ತೆ ಟ್ರೈ ಎಲ್ಲ ಮಾಡ್ತು. ಸೊ ಕಂಪ್ಲೀಟಾಗಿ ಇವತ್ತಿನ ಸೆಟಪ್ ಇದ್ರ ಪ್ರಕಾರ ಒಂದು 200 ಟಚ್ ಮಾಡೋದು, ಕೆಳಗೆ ಬರೋದು, ಈ ಥರದ್ದೆಲ್ಲ ಇತ್ತು. 200 ಟಚ್ ಮಾಡೋದು, ಕೆಳಗೆ ಬರೋದು, ತಿರ್ಗಾ ಮೇಲೆ ಹೋಗೋದು, ತಿರ್ಗಾ ಟಚ್ ಮಾಡೋದು. ಯಾವಾಗ ಒಂದು ಈ ಲೈನು ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕ್ ಆಯಿತು, ಕಂಪ್ಲೀಟ್ ಫಾಲ್ ಆಗೋಯ್ತು. ಅದ್ರೊಳಗಡೆ ಏನೂ ಆಗ್ತಿರ್ಲಿಲ್ಲ ಫಸ್ಟ್ ಕ್ಯಾಂಡ್ಲು. ಅದಕ್ಕೆ ನಾವು ಇಂಪಾರ್ಟೆಂಟ್ ಆಗುತ್ತೆ ಕನ್ಫರ್ಮೇಷನ್. ಯಾಕೆ ಇದನ್ನೆಲ್ಲ ತೊಗೊಬೇಕು ಅಂದರೆ, ಯಾವುದೇ ಒಂದು CPR ಮೇಲೆ ಒಂದು ಲೈನ್ ಕ್ಲೋಸ್ ಆಗಿಲ್ಲ ಕಂಪ್ಲೀಟಾಗಿ, ಅದರಲ್ಲೂ ಮಿಡಲ್ ಪಿವಟ್ ಲೈನ್ ಇದೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಬ್ರೇಕ್ ಆಗಲಿಲ್ಲ.
ಸೊ ಒಳಗಡೆ ಬಂತು, ನಂದು ಬುಲಿಶ್ ಅಂತ ಕನ್ಫರ್ಮೇ ಇಲ್ಲ. ಸೊ ಇದೆಲ್ಲ ಫಾಲ್ಸ್. ಫಸ್ಟ್ 3-4 ಕ್ಯಾಂಡಲ್ಸ್ ಏನ್ ಬರುತ್ತೋ ಫಾಲ್ಸ್ ಸಿಗ್ನಲ್ಗಳು. ಇಲ್ಲಿ ಎಂಟ್ರಿ ತಗೊಂಡು 920ಗೆ ಎಂಟ್ರಿ ತಗೊಂಡು ಇಲ್ಲೇ ಹೆಚ್ಚು ಕಮ್ಮಿ ಎಕ್ಸಿಟ್ ಆಗಿರ್ತೀವಿ 941ಗೆ. ಮತ್ತೆ ಬುಲಿಶ್ ಹೋಯ್ತು ಅಂತ ಬಿಟ್ಬಿಡ್ತೀವಿ. ಬುಲಿಶ್ ಸಸ್ಟೈನ್ ಆಗಲ್ಲ ಇದು. ಸೊ ಯಾಕೆ ಅಂದ್ರೆ ಬುಲಿಶ್ ಸೈಡು ಒಂದು ಸಣ್ಣ ಸ್ಕ್ಯಾಲ್ಪ್ ಮಾಡಿರ್ಬೋದು ಇಲ್ಲಿಂದ ಇಲ್ಲಿ ತನಕ. ಬಟ್ ಏನಂದ್ರೆ ಒಂದು ಇದ್ರದ್ದು ಅಬ್ಸರ್ವೇಷನ್ ಇಲ್ಲಿ ನೋಡ್ಬೇಕಾಗಿರೋದು, ಇಲ್ಲಿ ನನ್ನ ಬುಲಿಶ್ ಎಂಟ್ರಿಗೆ ಇಲ್ಲಿ 100-200 EMA ಕ್ರಾಸ್ ಓವರ್ ಇಲ್ಲಿ ಆಗಿಲ್ಲ, ನಿಯರೆಸ್ಟ್ ಎಲ್ಲೂ ಆಗಿಲ್ಲ. ನನ್ನ 200 EMA 100 EMA ತುಂಬಾ ಅವೇ ಇತ್ತು. ಯಾವಾಗ ಈ ಒಂದು ಕ್ಯಾಂಡ್ಲು 100 EMA 200 EMA ಟಚ್ ಆಯ್ತೋ ಇದಕ್ಕೆ ಮೊಮೆಂಟಮ್ ಸಿಕ್ತು. ಆಕ್ಚುಲಿ ಮೊಮೆಂಟಮ್ ಇರಲಿಲ್ಲ, ಇಲ್ಲಾಂದ್ರೆ ಇದು ರೇಂಜ್ ಬೌಂಡ್ ಆಗೇ ಇತ್ತು. ಸೊ 2 ಸರಿ ಟಚ್ ಆಗಿದೆ 200 EMAಗೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತು ಇವತ್ತಿಂದಕ್ಕೆ. ಸೊ ಒನ್ಸ್ ಇದು ಕ್ರಾಸ್ ಆಗಿ ಕೆಳಗೆ ಬಂತು 100 ಮತ್ತೆ ಸಪೋರ್ಟ್ ತಗೊಂಡು 100 ಯಾವಾಗ ಆಚೆ ಬ್ರೀಚ್ ಆಯ್ತೋ ಒಂದು ದೊಡ್ಡ ಫಾಲ್ ಕೊಟ್ಬಿಟ್ಟಿದೆ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ಮಲ್ಟಿಪಲ್ ಎಂಟ್ರೀಸ್ ಒಂದೊಂದ್ ಕಡೆನೂ ತಗೊಬೋದು. ಸೊ ಫಸ್ಟ್ ಎಂಟ್ರಿ ಬೇಕಿದ್ರೆ ನಾನು ಫಾಲ್ ಸೈಡ್ 920ಗೆ ತಗೊಬೋದು. ಸೊ ಅಪ್ ಸೈಡ್ ಹೋಯ್ತು ಅಂತ ಇಲ್ಲೆಲ್ಲ ಬಿಟ್ಬಿಡ್ತೀರಾ, ಅಥವಾ ಒಂದೇನೋ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತ ಏನೋ ಮಾಡ್ತೀರಾ. ಸೊ ಅದೆಲ್ಲ ಒಂದು ಅಬ್ಸರ್ವೇಷನ್. ಇಲ್ಲ ನಾನು ಕನ್ಫರ್ಮ್ ಆಗಿ ನನ್ನ ಒಂದು ಈ ಫಸ್ಟ್ ಕ್ಯಾಂಡಲ್ದೆ ಕೆಳಗಡೆ ತಗೊಳ್ತೀನಿ, ಮೇಲ್ಗಡೆ ತಗೊಳಲ್ಲ ಅಂತಿದ್ರು. ಸೊ ಇದ್ರದ್ದು ಆಲ್ಮೋಸ್ಟ್ ನನಗೆ ಇವತ್ತು ಸಿಕ್ಕಿರೋದು ತುಂಬಾ ಒಂದು ದೊಡ್ಡ ರ್ಯಾಲಿ ಕೊಟ್ಟಿದೆ ಇವತ್ತು. 200 ಪಾಯಿಂಟ್ ಬಿದ್ದಿದೆ ಒಂದು ಲೋ ಪಾಯಿಂಟ್ ಇಂದ. ಸೊ ಯಾವಾಗ ನನ್ನ 200 EMA ಒಳಗಡೆ ಬಂದ್ಬಿಡ್ತೋ, ಈಗ ಏನಾಗುತ್ತೆ ಅಂತ ಹೇಳ್ತೀನಿ ನಾಳೆಗೆ ಪರ್ಸ್ಪೆಕ್ಟಿವ್ ಅಲ್ಲಿ. ಸ್ವಲ್ಪ ನಾಳೆ ಅಂದ್ರೆ ಸೋಮವಾರ ಪರ್ಸ್ಪೆಕ್ಟಿವ್. ಸೊ ವಿವ್ಯಾಪ್ ಇನ್ನೂ ಕೆಳಗಡೆ ಇದೆ. ವಿವ್ಯಾಪ್ ಇಂದ ಒಂದು ಕೆಳಗಡೆ ಇದೆ ಅಂದ್ರೆ ಇನ್ನೂ ಒಂದು ಪುಟ್ ಸೈಡ್ ಅಥವಾ ಒಂದು ಶಾರ್ಟ್ ಸೈಡ್ ಅವರು ಸ್ವಲ್ಪ ಸ್ಟ್ರೆಂತ್ ಅಲ್ಲಿ ಕೂತಿದ್ದಾರೆ. ಸೊ ಬುಲಿಶ್ ಆಕ್ಟಿವ್ ಆಗ್ಬೇಕು ಈಗ. ನೆಕ್ಸ್ಟ್ ಬುಲಿಶ್ ಯಾವಾಗ ಆಕ್ಟಿವ್ ಆಗುತ್ತೆ ಅಂದ್ರೆ ಒಂದು ನಿಯರೆಸ್ಟ್ ಅಬ್ಸರ್ವೇಷನ್ ನೋಡ್ಬೇಕು. 200 10 and 20 EMAs ಇದು ಮೇನ್ ಆಗಿ. ಸೊ ಇದು ಒಂದು ಕ್ರಾಸ್ ಓವರ್ ಆಗಬೇಕು. 100 EMA ಹತ್ರ ಇದೆ ಈಗ. ಸೊ ಅಬ್ಸರ್ವೇಷನ್ ಸಪೋರ್ಟ್ ತಗೊಂಡಿದೆ ಅದು, ಅದೆಲ್ಲ ನೀವು ತಗೊಬೇಕು. ರೆಡ್ ಬಂದ್ಬಿಟ್ಟು 10 and 20 ಕ್ರಾಸ್ ಓವರ್ ಆಗಿದೆ ಆಕ್ಚುಲಿ. 2:45 ಆಗಿದೆ. ಬಟ್ ಬಿಲೋ 100 EMA ಇರೋದ್ರಿಂದ ಸ್ವಲ್ಪ ಇದು ಕ್ರಾಸ್ ಓವರ್ ಆದ್ಮೇಲೆ ಒಂದು ಅಪ್ ಟ್ರೆಂಡ್ ಬರುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನೀವು ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೂ ಇಷ್ಟು ಗಮನಿಸಿಟ್ಕೊಳ್ಳಿ, 100-200 ಇಂಪಾರ್ಟೆಂಟ್ ಆಗುತ್ತೆ. ಇಚಿಮೋಕ ತಗೊಳ್ಳಿ, ಸೂಪರ್ ಟ್ರೆಂಡ್ ತಗೊಳ್ಳಿ, ಏನೇ ತಗೊಳ್ಳಿ, ಸೂಪರ್ ಟ್ರೆಂಡ್ ಅಲ್ಲಿ ಇಷ್ಟು ದೊಡ್ಡ ಕ್ಯಾಚ್ ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ಅದರಲ್ಲೂ ಏನಾಗಿದೆ ಅಂತ. ಡಿಲಿಡಲ್ಲಿ ಬಂದ್ಬಿಟ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದರಲ್ಲಿ. ಸೊ ಇಲ್ಲಿ ರೇಂಜ್ ಬೌಂಡ್ ಆಗಿ 2 ಸರಿ ಸ್ಟಾಪ್ ಲಾಸ್ ಇಟ್ಟಾಯ್ತು. ಇಲ್ಲಿ ಬೈ ಕೊಡ್ತು, ಸ್ಟಾಪ್ ಲಾಸ್ ಸಪೋರ್ಟ್ ತಗೊಂಡು ಮತ್ತೆ ಕೆಳಗಡೆ ಹೋಗಕ್ಕೆ ಟ್ರೈ ಮಾಡ್ತು, ಸೆಲ್ ಅಂತ ಕೊಡ್ತು, ತಿರ್ಗಾ ಬೈ ಅಂತ ಆಯ್ತು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ನಮಗೆ ಇದ್ರದ್ದು ಈ ಝೋನ್ ಒಂಥರ ರೇಂಜ್ ಬೌಂಡ್ ಆಗಿತ್ತು ಆಕ್ಚುಲ್ ಆಗಿ. ಸೊ ಇದು ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕೆ ಯಾವಾಗ ಈ ಒಂದು ಲೋನ ಬ್ರೇಕ್ ಆಯ್ತು ದೊಡ್ಡ ಫಾಲ್ ಅಂತೂ ಕೊಟ್ಟಿದೆ. ಮತ್ತೆ ಇಲ್ಲಿ ಒಂದು ಅಪ್ ಟ್ರೆಂಡ್ ಕೊಡಕ್ ಹೋಯ್ತು. ಯಾಕಂದ್ರೆ ಇಲ್ಲಿ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಅಪ್ ಮೂವ್ ಬಂದ್ರೂ 100 ಟೆಸ್ಟ್ ಮಾಡಿದೆ ಆಕ್ಚುಲಿ. 100 ಟೆಸ್ಟ್ ಆಗಿ ಕೆಳಗಡೆ ಬಂದಿರೋದು. ಸೊ ಇಲ್ಲೇ ಕೊಟ್ಬಿಡ್ತಾರೆ ಸುಮಾರು ಜನ. ಸೊ ಇಷ್ಟು ಲಾಸ್ ಎಷ್ಟು ಅಂದ್ರೆ ಇಲ್ಲೇನಾದ್ರೂ ಎಂಟ್ರಿ ಆಸೆ ಬಂದ್ಬಿಟ್ಟಿದ್ರೆ ಆಲ್ಮೋಸ್ಟ್ 60-65 ಪಾಯಿಂಟ್ಸ್ ಕಡಿಮೆ ಆಗಿರೋದು. ಸೊ ಅಷ್ಟು ಇದಾಗುತ್ತೆ. ಸೊ ಹಾಗಾಗಿ ಪೇಷಂಟ್ ಆಗಿ ಕೂತ್ಕೊಳ್ಳೋದೇ ಇಲ್ಲಿ ಇಂಪಾರ್ಟೆಂಟ್. ಯಾವಾಗ ಕ್ರಾಸ್ ಓವರ್ ಆಗಿಲ್ಲ 100-200 EMA ಕ್ರಾಸ್ ಓವರ್ ಆಗಿಲ್ಲ, ಸಪೋರ್ಟ್ ತಗೊಂಡಿಲ್ಲ, ಸಪೋರ್ಟ್ ತಗೊಂಡು ಎಸ್ಕೆ ಇವಾಗ ಜನರಲ್ ಆಗಿ ನಾವು ಎಂಟ್ರಿ ಕೊಟ್ಟಿರೋದು ಇಲ್ಲಿ ಅಂತ ಇದ್ರು ನಾನೇನಾದ್ರೂ 200 EMA ಕ್ರಾಸ್ ಆಗಿ ಸಪೋರ್ಟ್ ತಗೊಂತು ಅಂದ್ರೆ ಆವಾಗ ಎಕ್ಸಿಟ್ ಕೊಟ್ಟರು ನನಗೆ ಲಾಸ್ ಇಲ್ಲ. ಆಕ್ಚುಲ್ ಆಗಿ ಅರೌಂಡ್ ಇಲ್ಲಿಂದನೇ ತಗೊಂಡ್ರು 90-95 ಪಾಯಿಂಟ್ಸ್ ಕವರ್ ಆಗಿರುತ್ತೆ ನನ್ಗೆ ಆಲ್ಮೋಸ್ಟ್. ಸೊ 160 ಆಗಿತ್ತು. ಈ ಒಂದು 80 ಪಾಯಿಂಟ್ಸ್ ಕಳ್ಕೊಳಕ್ ರೆಡಿ ಇದ್ದೀನಿ, ವೆಯ್ಟ್ ಮಾಡ್ತೀನಿ ಅನ್ನೋಕ್ಕೂ ಒಂದು ಕಾರಣ ಇರುತ್ತೆ ಆಕ್ಚುಲಿ. ಇಲ್ಲಾಂದ್ರೆ ಈ ತರ ಬಿಗ್ ಮೂವ್ ಕೊಡಕ್ ಇರಲ್ಲ. ಜನರಲ್ ಆಗಿ ಇದ್ರ ಮೇಲೆ 2.5 ಮೇಲೆ ಇಟ್ಕೊಂಡ್ಬಿಡಿ ಅಂತೀನಿ ನಾನು ಯೂಶಲಿ. ಸೊ 2.5-2.40 ತನಕ ಚೆನ್ನಾಗಿ ಕೊಟ್ಟಿದೆ ಆಕ್ಚುಲ್ ಆಗಿ.
2:40 ರಿವರ್ಸಲ್ ಬಂತು. ಯಾಕಂದ್ರೆ ಒಂದು ಪುಟ್ ಸೈಡ್ ಇರೋರು ಕಾಲ್ ಸೈಡ್ ಶಿಫ್ಟ್ ಆಗಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಪುಟ್ನವರು ಎಕ್ಸಿಟ್ ಆಗಿರ್ತಾರೆ ಸುಮಾರು ಜನ. ಸೊ ಹಾಗಾಗಿ ಒಂದು ರ್ಯಾಲಿ ಕೊಟ್ಟಿರುತ್ತೆ. ಇದು ಒಂದು ಅಬ್ಸರ್ವೇಷನ್ಗಳು ನೀವು ಇಟ್ಕೊಬೇಕು. ಕೆಲವರೆಲ್ಲ ಇಲ್ಲಿ ಎಕ್ಸಿಟ್ ಆಗಿರ್ತಾರೆ ಅರೌಂಡ್ 1:30 ಹಂಗೆ, ಕೆಲವರೆಲ್ಲ 2:30ಗೆ ಎಕ್ಸಿಟ್ ಆಗಿರ್ತಾರೆ. ಸೊ ನಮ್ಮ ರೂಲ್ ಏನಿರಬೇಕು ಅಂದ್ರೆ CPR ಗಿಂತ ಮೇಲಿದೆಯಾ ಕೆಳಗಡೆ ಇದೆಯಾ, VWAP ಇಂದ ಕೆಳಗಡೆ ಇದೆಯಾ ಮೇಲಿದೆಯಾ, ಸೊ EMA ಕ್ರಾಸ್ ಓವರ್ಗಳಾಗಿದೆಯಾ ಇಲ್ವೋ, ಇಷ್ಟು ತಿಳ್ಕೊಂಬಿಟ್ರೆ ಬೈ ಸೈಡ್ ಹೋಗ್ಬೇಕಾ, ಲಾಂಗ್ ಸೈಡ್ ಶಾರ್ಟ್ ಸೈಡ್ ಇದೊಂಥರ ಒಂದು ಗಮನಿಸ್ಕೊಂಬಿಟ್ರೆ ಆಗೋಯ್ತು. ಲಾಂಗ್ ಶಾರ್ಟ್ ಇದು ಗೊತ್ತಿದ್ರೆ ನಾವು ಇದು ಮಾಡ್ತೀವಿ. ಸೊ ಇದಾಗಿತ್ತು ಈ ವಾರದ್ದು ಒಂದು ಸ್ಪೆಷಲ್ ವಿಡಿಯೋ. CPR ಬೇಸ್ಡ್ ಒಂದು ತುಂಬಾ ಒಂದು ಹೆಲ್ಪ್ ಆಗುತ್ತೆ. ಸೊ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಬ್ಯಾಕ್ ಟೆಸ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ಅಲ್ಲಿ ಧನ್ಯವಾದಗಳು.